ಹಾಯ್ ಎಲ್ಲರಿಗೂ. ಸೊ ಇವತ್ತು ನಾವು ಡೆವಾಪ್ಸಿನ ಮೂರನೇ ಕಾನ್ಸೆಪ್ಟ್ ನೋಡೋಣ. ಹೌ ಟು ಲಾಂಚ್ ಅವರ್ ಫಸ್ಟ್ ಲೈನೆಕ್ಸ್ ಆ್ಯಂಡ್ ವಿಂಡೋಸ್ EC2 ಇನ್ಸ್ಟೆನ್ಸ್. ಸೊ ನಾವು ಆಲ್ರೆಡಿ AWS ಫ್ರೀ ಟೈರ್ ಅಕೌಂಟ್ನ ಸೆಟಪ್ ಮಾಡ್ಕೊಂಡಿದ್ದೀವಿ, ರೈಟ್. ₹2 ಪೇ ಮಾಡಿದರೆ ನಮಗೆ ಅದೂ ರೀಫಂಡೇಬಲ್, ನಮಗೆ 200 ಕ್ರೆಡಿಟ್ ಸಿಗ್ತಿತ್ತು. ಸೊ 6 ಮಂತ್ಸ್ ತನಕ ಆಲ್ರೆಡಿ ನಾವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ರೈಟ್. ಸೊ ಈಗ ನಾವು ಹೇಗೆ ಸರ್ವರ್ ಲಾಂಚ್ ಮಾಡೋಣ ಅದರಲ್ಲಿ, ಓಕೆ. ಸರ್ವರ್ ಅಥವಾ ಇನ್ಸ್ಟೆನ್ಸ್ ಅಥವಾ ಮಿಷಿನ್ ಹೇಗೆ ಲಾಂಚ್ ಮಾಡೋದು, ಲೈನೆಕ್ಸ್ ಆಗಿರಲಿ ವಿಂಡೋಸ್ ಆಗಿರಲಿ, ಅದನ್ನ ನಾವು ನೋಡೋಣ, ಓಕೆ. ಸರ್ವರ್ ಲಾಂಚ್ ಮಾಡೋದು ಮುಂಚೆ ಸರ್ವರ್ ಅನ್ನೋದು ಏನು ಅರ್ಥ ಮಾಡ್ಕೊಡೋಣ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಕಾಲೇಜಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಆ್ಯಸ್ ಎ ಟೀಮಲ್ಲಿ 3 ಜನ ಇದ್ದಾರೆ, ಓಕೆ. ಸೊ ಪ್ರಜ್ವಲ್, ವಿನೀತ್ ಮತ್ತು ಪೃಥ್ವಿ ಅಂತ ಇದಾನಂತ ತಿಳ್ಕೊಳ್ಳಿ. ಸೊ ಪೃಥ್ವಿ ಏನು ಮಾಡ್ತಾನೆ, ಅವನು ಪ್ರಾಜೆಕ್ಟ್ ಮಾಡ್ತಾನೆ, ರೈಟ್, ಅವ್ನ ಲ್ಯಾಪ್ಟಾಪಲ್ಲಿ, ಓಕೆ. ಅಸ್ಯೂಮ್ ಮಾಡ್ಕೊಳ್ಳಿ ಇವನು ಪ್ರಾಜೆಕ್ಟ್ ಮಾಡ್ದ, ಓಕೆ. ಇವನು ಪ್ರಾಜೆಕ್ಟ್ ಮಾಡಿದ ಲ್ಯಾಪ್ಟಾಪು ಅವನು ಪ್ರಜ್ವಲ್ ಮತ್ತು ವಿನೀತಿಗೆ ಕೊಡಬೇಕು, ಯಾಕಂದರೆ ಇವ್ರದ್ದು ವೈವಾ ನಿಯರ್ ಬೈ ಬರ್ತಿದೆ, ಇಬ್ರೂ ತೋರಿಸ್ಬೇಕು, ರೈಟ್, ಅವ್ರದ್ದು ಅಪ್ಲಿಕೇಶನ್ ಏನು ಮಾಡಿದ್ದಾರೆ ಅಂತ. ಸೊ ಇವನು ಏನು ಮಾಡ್ತಾನೆ, ಪೃಥ್ವಿ, ಅವನು ಸ್ಮಾರ್ಟ್ ಇಂಜಿನಿಯರ್ ಅಲ್ಲ. ಸೊ ಇವನು ಏನು ಮಾಡ್ತಾನೆ, ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಇನ್ ಪೆನ್ ಡ್ರೈವ್, ಅಟ್ಲೀಸ್ಟ್ ಅವ್ನು ಇಂಜಿನಿಯರಿಂಗ್ ಯೂಸ್ ಮಾಡ್ಕೊಳ್ಳೋಣ, ನಾನು ಗಿಟ್ಹಬ್ ಬರುತ್ತೆ ಅಂತ ಹೇಳ್ಬಿಟ್ಟು ಗಿಟ್ಹಬಲ್ಲಿ ಏನು ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ನ ಪುಷ್ ಮಾಡ್ತಾನೆ, ಓಕೆ. ಗಿಟ್ಹಬಲ್ಲಿ ಎಲ್ಲ ಫೈಲ್ಸ್ ಆ್ಯಡ್ ಮಾಡಿ ಕಮಿಟ್ ಮಾಡಿ ಅದ್ರಲ್ಲಿ ಪುಷ್ ಮಾಡ್ತಾನೆ, ಓಕೆ. ಆಮೇಲೆ ಇವನು ಪೃಥ್ವಿ ಏನಂತಾನೆ, ಪ್ರಜ್ವಲ್ ಮತ್ತು ವಿನೀತಿಗೆ ಕೋಡ್ ಆಲ್ರೆಡಿ ನಾನು ಗಿಟ್ಹಬಲ್ಲಿ ಹಾಕಿದ್ದೀನಿ, ಸೊ ನೀವು ಏನು ಮಾಡಿ ಕ್ಲೋನ್ ಮಾಡ್ಕೊಳ್ಳಿ ಅಂತ ಅಂತಾನೆ, ಓಕೆ. ನನ್ನ ಕೋಡ್ ಏನಿದೆ ಅದು ಕ್ಲೋನ್ ಮಾಡ್ಕೊಳ್ಳಿ ಅಂತ ಅಂತಾನೆ, ರೈಟ್. ಸಿಮಿಲರ್ಲಿ ಇಮ್ಯಾಜಿನ್ ಮಾಡಿ, ಈಗ ಇವನ್ ಏನು ಪ್ರಾಜೆಕ್ಟ್ ಇದೆ ಅಥವಾ ಅಪ್ಲಿಕೇಶನ್ ಇದೆ ಅದು ಎಲ್ಲ ಗ್ಲೋಬಲಿ ತೋರಿಸ್ಬೇಕು. ಅವನು ಗಿಟ್ಹಬಲ್ ಅಪ್ಲಿಕೇಶನ್ ಹಾಕಿದಾನೆ ಸರಿ, ಇದು ಗ್ಲೋಬಲ್ ಆಕ್ಸೆಸ್ ಮಾಡಬೇಕಂದ್ರೆ ಯಾರು ಜನ ಪುಲ್ ಮಾಡ್ಕೊಂಡು ರನ್ ಮಾಡಲ್ಲ, ರೈಟ್, ಪ್ರಾಜೆಕ್ಟ್ ಮ್ಯಾಕ್ಸಿಮಮ್ ಜನ, ಓಕೆ. ಈಗ ನೀವು ಗೂಗಲ್ ಯೂಸ್ ಮಾಡಬೇಕಾದ್ರೆ ನೀವು ಏನೋ ಕೋಡ್ ಪುಲ್ ಮಾಡ್ಕೊಂಡು ಅದು ರನ್ ಮಾಡಿಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡ್ತೀರಾ, ಇಲ್ಲ ತಾನೇ. ನೀವು ಡೈರೆಕ್ಟ್ google.com ಅಂತ ಹೇಳಿಬಿಟ್ಟು ಗೂಗಲಲ್ಲಿ ಹೋಗ್ಬಿಟ್ಟು ನಾವು ಏನು ಬೇಕಾದರೂ ನಾವು ನಮ್ಮದು ಕಾಂಪಿಟೇಷನಲ್ಲಿ ಡೇ ಬೈ ಡೇ ಟಾಸ್ಕ್ನ ನಾವು ಸಾಲ್ವ್ ಮಾಡ್ಕೊತೀವಿ, ರೈಟ್. ಅಪ್ಲಿಕೇಶನ್ ಲೈವ್ ಆಗಿರುತ್ತೆ. ಸೊ ಈ ಥರ ಗಿಟ್ಹಬಲ್ ಹಾಕಿದರೆ ಡೆವಲಪರ್ಸ್ ಯೂಸ್ ಮಾಡ್ಕೊತಾರೆ, ಬೈ ದ ವೇ, ಬಟ್ ಅಪಾರ್ಟ್ ಫ್ರಮ್ ದ ಡೆವಲಪರ್ಸ್ ಯಾರು ಯೂಸ್ ಮಾಡಲ್ಲ, ರೈಟ್. ಸೊ ಅದಕ್ಕೋಸ್ಕರ ಈ ಗ್ಲೋಬಲಿ ಆಕ್ಸೆಸ್ ಮಾಡಬೇಕಂದ್ರೆ ಏನು ಮಾಡ್ತಾನೆ ಪೃಥ್ವಿ, ಅವ್ನು ಇರುವಂಥ ಪ್ರಾಜೆಕ್ಟ್ ಅವನು ಕ್ಲೌಡಲ್ಲಿ ಹಾಕ್ತಾನೆ, ಓಕೆ. ಈ ಕ್ಲೌಡ್ ಅನ್ಕೊಳ್ಳಿ, ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಕ್ಲೌಡ್ ಅನ್ಕೊಳ್ಳಿ. ಕ್ಲೌಡಲ್ಲಿ ಒಂದು ಸರ್ವರ್ ತೊಗೊತಾನೆ, ಬೈ ಮಾಡ್ತಾನೆ, ಓಕೆ. ಆ ಸರ್ವರಲ್ಲಿ ಅವ್ನದ್ದು ಏನು ಅಪ್ಲಿಕೇಶನ್ ರನ್ ಆಗ್ತಿದೆ ಆ ಸರ್ವರ್ ಒಳಗಡೆ ಅವನು ಆ ಅಪ್ಲಿಕೇಶನ್ನ ರನ್ ಮಾಡ್ತಾನೆ, ಓಕೆ. ಈ ಸರ್ವರಿಗೆ ಒಂದು IP ಇರುತ್ತೆ ಅಂದ್ಕೊಳ್ಳಿ, ಓಕೆ. 123.47.81.31 ಅಂತ, ಓಕೆ. ಈ IP ಅಡ್ರೆಸ್ಸಿಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು DNS ಇದೆ, ಡೊಮೈನ್ ನೇಮ್ ಸರ್ವರ್ ಅಂತೀವಿ, ಓಕೆ. pritvi.com ಅಂತ ಏನೋ ಒಂದು ಮಾಡ್ದ ಅಪ್ಲಿಕೇಶನ್ ಅಂದ್ಕೊಳ್ಳಿ, ಓಕೆ. ಈಚ್ ಆ್ಯಂಡ್ ಎವ್ರಿ ಸರ್ವರ್ಸಿಗೆ IP ಇರುತ್ತೆ, ಓಕೆ, ಯೂನಿಕ್ ಐಡೆಂಟಿಫೈಯರ್ ಅದು, ಓಕೆ. ಸೊ ಪೃಥ್ವಿ ಈಗ ಏನೋ ಅವ್ನು DNS ಮಾಡ್ದ pritvi.com ಅಂತ. ಈಗ ಎಲ್ಲರೂ ಈಗ ಲಂಡನಲ್ಲಿ ಇರಲಿ, ಕ್ಯಾಲಿಫೋರ್ನಿಯಾದಲ್ಲಿ ಇರಲಿ, ಕೆನಡಾದಲ್ಲಿ ಇರಲಿ, ಓಕೆ. ಸೊ ಐದರ್ ಇಟ್ ಕುಡ್ ಬಿ ಎನಿ ಕೈಂಡ್ ಆಫ್ ಪಾರ್ಟ್ ಆಫ್ ದ ವರ್ಲ್ಡ್, ಓಕೆ. ಅವ್ರು ಆರಾಮಾಗಿ ಈಸಿಯಾಗಿ ಅವ್ನು ಏನು ಅಪ್ಲಿಕೇಶನ್ ಇದೆ ಅದು ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಅವ್ರು ಮಾಡೋಕ್ಕೋಸ್ಕರ ಅವ್ರು ಜಸ್ಟ್ ಅವ್ರ ಬ್ರೌಸರಲ್ಲಿ ಹೋಗ್ಬಿಟ್ಟು pritvi.com ಅಂತ ಬರೆದ್ಬಿಟ್ಟಿದ ತಕ್ಷಣವೇ ಇದು ಏನು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಸರ್ವ್ ಆಗುತ್ತೆ, ರೈಟ್. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಯೂಸರ್ಸ್ ವರ್ಲ್ಡಿಗೆ, ಓಕೆ. ಸೊ ಈ ಥರ ನಾವು ಬೇಸಿಕಲಿ ಅಪ್ಲಿಕೇಶನ್ನ ಡಿಪ್ಲೈ ಮಾಡಿರ್ತೀವಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀರಾ, ಆ ಅಪ್ಲಿಕೇಶನ್ ವಿಂಡೋಸಲ್ಲಿ ರನ್ ಆಗುತ್ತೆ, ಓಕೆ. ವಿಂಡೋಸಲ್ಲಿ ರನ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ರನ್ ಮಾಡೋಕ್ಕೋಸ್ಕರ ನಿಮ್ಮ ಲೋಕಲ್ ಲ್ಯಾಪ್ಟಾಪಲ್ಲ, ಓಕೆ. ನೀವು ಒಂದು ಕ್ಲೌಡಲ್ಲಿ ಹಾಕಿ ರನ್ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಏನು ಬೇಕು ನಿಮಗೆ, ಒಂದು ಯಾವುದಾದ್ರೂ ಸರ್ವರ್ ಬೇಕು ತಾನೇ, ಎಲ್ಲೋ ಒಂದು ಕಡೆ ಇಡೋಕ್ಕೋಸ್ಕರ. ಕ್ಲೌಡ್ ಅಂದರೆ ಇಟ್ಸ್ ನಾಟ್ ಲೈಕ್ ಏರ್, ಓಕೆ, ಗಾಳಿ ಅಲ್ಲ ಅದು, ಓಕೆ. ಒಂದು ಕೈಂಡ್ ಆಫ್ ಸರ್ವರ್ ಇರುತ್ತೆ ಅಂದ್ಕೊಳ್ಳಿ, ಓಕೆ. ಸೊ ಅದಕ್ಕೆ ಆ ಸರ್ವರಿಗೆ ನಾವು ಕ್ಲೌಡ್ ಅಂತ ಹೆಸರು ಕೊಟ್ಟಿರೋದು, ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೋಸ್ಕರ, ಓಕೆ. ಸೊ ಒಂದು ಅಪ್ಲಿಕೇಶನ್ ಇದೆ ಅದು ವಿಂಡೋಸಲ್ಲಿ ರನ್ ಆಗಬೇಕು ಅಂದರೆ ಫಸ್ಟ್ ಥಿಂಗ್ ಏನು ಬೇಕು ನಮಗೆ, ಒಂದು ಸರ್ವರ್ ಬೇಕು, ಓಕೆ, ಒಂದು ಹಾರ್ಡ್ವೇರ್ ಬೇಕು. ಫಸ್ಟ್ ನನಗೆ ಹಾರ್ಡ್ವೇರ್ ಬೇಕು. ಸೆಕೆಂಡ್, ಆನ್ ಟಾಪ್ ಆಫ್ ದಟ್ ಹಾರ್ಡ್ವೇರ್ ನಾನು ಒಂದು OS ಇನ್ಸ್ಟಾಲ್ ಮಾಡಬೇಕು, ರೈಟ್. ಇನ್ಸ್ಟಾಲ್ ಮಾಡಿದ ತಕ್ಷಣ ನಾನು ಏನು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ನು ನಾನು ರನ್ ಮಾಡ್ಬೋದು, ರೈಟ್, ನಾನು ರನ್ ಮಾಡ್ಬೋದು. ಸೊ ಫಸ್ಟ್ ಥಿಂಗ್ ನನಗೆ ಏನು ಬೇಕು, ಫಸ್ಟ್ ಥಿಂಗ್ ನನಗೆ ಬೇಕಾಗಿರುವಂಥದ್ದು ಸರ್ವರ್, ಓಕೆ. ಸೊ 2 CPU, ಓಕೆ, 8 GB ರ್ಯಾಮ್ ಇರುವಂಥದ್ದು ಮತ್ತು 80 GB ಆಫ್ ಸ್ಟೋರೇಜ್. ಒಂದು ಫಸ್ಟ್ ಇದು ನಂದು ಹಾರ್ಡ್ವೇರ್, ಓಕೆ. ನಾನು ಇದಕ್ಕೆ ಹಾರ್ಡ್ವೇರ್ ಅಂತ ಕರಿತೀನಿ. ಹಾರ್ಡ್ವೇರ್ ಇದ್ದರೆ ಸಾಕಾ? ಇಲ್ಲ, ನನ್ನ ಅಪ್ಲಿಕೇಶನ್ ನನಗೆ ಗೊತ್ತು ಯಾವುದ್ರಲ್ಲಿ ರನ್ ಆಗ್ತಿರೋದು, ವಿಂಡೋಸಲ್ಲಿ. ಸೊ ನಾನು ವಿಂಡೋಸ್ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ ಆನ್ ಟಾಪ್ ಆಫ್ ದಟ್ ಹಾರ್ಡ್ವೇರ್. ಸೊ ನಾನು ಫಸ್ಟ್ ಆಫ್ಟರ್ ದಟ್
ಹಾರ್ಡ್ವೇರ್ ಮೇಲೆ ನಾನು ವಿಂಡೋಸ್ನ ಇನ್ಸ್ಟಾಲ್ ಮಾಡ್ಕೊತೀನಿ. ಓಕೆ, ವಿಂಡೋಸ್ನ ಇನ್ಸ್ಟಾಲ್ ಮಾಡ್ಕೊತೀನಿ. ಓಕೆ, ವಿಂಡೋಸ್ ಹೇಗೆ ಇನ್ಸ್ಟಾಲ್ ಮಾಡೋದು? ಸಿಂಪ್ಲಿ ನೀವು ಬ್ರೌಸರಲ್ಲಿ ಹೋಗ್ಬಿಟ್ಟು ವಿಂಡೋಸ್ IOS ಫೈಲ್ ಇರುತ್ತೆ, ಅದು ಡೌನ್ಲೋಡ್ ಮಾಡ್ಕೊಂಡು ಪೆನ್ಡ್ರೈವಲ್ಲಿ ತೊಗೊಂಡ್ಬಂದು ಇಲ್ಲಿ ನಮ್ಮದು ಸರ್ವರಿಗೆ ಹಾಕ್ಬಿಟ್ಟು ನೀವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಸೊ ಒನ್ಸ್ ವಿಂಡೋಸ್ ಇನ್ಸ್ಟಾಲ್ ಆದರೆ, ಸೊ ಆನ್ ಟಾಪ್ ಆಫ್ ದಟ್ ನಾನು ಅಪ್ಲಿಕೇಶನ್ ರನ್ ಮಾಡ್ಬೋದಾ? ಆ್ಯಪ್ ಒನ್ ಆರಾಮಾಗಿ ರನ್ ಮಾಡ್ಬೋದು. ನನಗೆ ಗೊತ್ತು ಆ್ಯಪ್ ಒನ್ನು ವಿಂಡೋಸಲ್ಲಿ ಆರಾಮಾಗಿ ರನ್ ಆಗುತ್ತೆ ಅಂತ, ರೈಟ್? ಒಂದು ಅಪ್ಲಿಕೇಶನ್ ರನ್ ಮಾಡಬೇಕಂದ್ರೆ ಇದೆಲ್ಲ ಕಾಂಪೊನೆಂಟ್ಸ್ ನನಗೆ ಬೇಕಾಗಿರುತ್ತೆ. ಓಕೆ, ಈಗ ಇಮ್ಯಾಜಿನ್ ಮಾಡಿ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇದೆ. ಓಕೆ, ಆ್ಯಪ್ 2 ಅಂತ ಅಂದ್ಕೊಳ್ಳಿ. ಓಕೆ, ಆ್ಯಪ್ 2 ಅದು ಲೈನೆಕ್ಸಲ್ಲಿ ರನ್ ಆಗುತ್ತೆ. ಓಕೆ, ಈಗ ನಾನು ಕೇಳೋವಂಥ ಪ್ರಶ್ನೆ, ಈ ಲೈನೆಕ್ಸ್ ಏನು ಅಪ್ಲಿಕೇಶನ್ 2 ಇದೆ, ನಾನು ವಿಂಡೋಸ್ ಮೇಲೆ ರನ್ ಮಾಡ್ಬೋದಾ? ಆನ್ ಟಾಪ್ ಆಫ್ ವಿಂಡೋಸ್ ಮೇಲೆ ರನ್ ಮಾಡ್ಬೋದಾ? ಈಗ ಏನು ನಂದು ಹಾರ್ಡ್ವೇರ್ ಇದೆ ಇಲ್ಲಿ ಆಲ್ರೆಡಿ, ಅದ್ರ ಮೇಲೆ ನನ್ನ ವಿಂಡೋಸ್ ಇದೆ, ರೈಟ್? ಸೊ ನನ್ನ ಆಲ್ರೆಡಿ ಆ್ಯಪ್ ಒನ್ ರನ್ ಆಗ್ತಿದೆ ಸಕ್ಸಸ್ಫುಲಿ. ಈಗ ನಾನು ಆ ಲೈನೆಕ್ಸಿಂದ ಅಪ್ಲಿಕೇಶನ್ ತೊಗೊಂಡ್ಬಿಟ್ಟು ಆ್ಯಪ್ 2 ಅಲ್ಲಿ ರನ್ ಮಾಡ್ಬೋದಾ? ಇಲ್ಲ ತಾನೇ, ಫೇಲ್ಯೂರ್ ಆಗುತ್ತಾನೆ. ಇಲ್ಲಿ ನಾನು ರನ್ ಮಾಡೋಕ್ಕಾಗಲ್ಲ, ನನಗೆ ಲಾಟ್ ಆಫ್ ಟ್ರಬಲ್ ಬರುತ್ತೆ. ಓಕೆ, ಪ್ಯಾಕೇಜ್ ಇಶ್ಯೂಸ್ ಬರುತ್ತೆ, OS ಡಿಪೆಂಡೆನ್ಸ್ ಇಶ್ಯೂಸ್ ಬರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು? ಓಕೆ, ಹಾಗಾಗಿ ನಾವು VM ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ನಾವು ವರ್ಚುವಲ್ ಮೆಷೀನ್ ಅಂತೀವಿ. ಓಕೆ, ಸೊ ಏನಿದು VM ವರ್ಚುವಲ್ ಮೆಷಿನ್ ಏನು ಮಾಡುತ್ತೆ ನಾನು ಹೇಳ್ತೀನಿ. ಸೊ ಆನ್ ಟಾಪ್ ಆಫ್ ವಿಂಡೋಸ್ ನೀವು ಏನು ಮಾಡ್ತೀರಾ, ನಿಮ್ಮ ಲೈನೆಕ್ಸ್ ಏನು OS ಇದೆ ಅದು ಇನ್ಸ್ಟಾಲ್ ಮಾಡ್ತೀರಾ. ಓಕೆ, ಹೇಗೆ? ವಾಟ್ ಈಸ್ ದ ರೀಸನ್ ನಾವು ಇನ್ಸ್ಟಾಲ್ ಮಾಡ್ತಿರೋದು ಲೈನೆಕ್ಸ್? ಬಿಕಾಸ್ ನಾನು ಅಪ್ಲಿಕೇಶನ್ 2 ರನ್ ಮಾಡಬೇಕು. ಓಕೆ, ಲೆಟ್ಸ್ ಕನ್ಸಿಡರ್ ನಿಮ್ಮ ಹತ್ರ ಈ ಹಾರ್ಡ್ವೇರ್ ಇದೆ. ಓಕೆ, 2 CPU, 8 GB ರ್ಯಾಮಿಂದು ಮತ್ತು 80 GB ಆಫ್ ಸ್ಟೋರೇಜಿಂದು. ಓಕೆ, ಮತ್ತು ನೆಟ್ವರ್ಕ್ ಕಾನ್ಫಿಗರೇಷನ್ಸ್ ಎಲ್ಲ ಆಗಿದೆ. ಓಕೆ, ಅದರ ಮೇಲ್ಗಡೆ ನಂದು ವಿಂಡೋಸ್ ಆಲ್ರೆಡಿ ಇದೆ. ಓಕೆ, ವಿಂಡೋಸ್ ಇದೆ. ಸೊ ನಂದು ಆಲ್ರೆಡಿ ಒಂದು ಅಪ್ಲಿಕೇಶನ್ ರನ್ ಆಗ್ತಿದೆ ಆ್ಯಪ್ 1. ಓಕೆ, ಸಕ್ಸಸ್ಫುಲಿ. ನಮ್ಮ ಹತ್ರ ಆ್ಯಪ್ 2 ಇರೋದು. ಈಗ ನಾನು ಆನ್ ಟಾಪ್ ಆಫ್ ವಿಂಡೋಸ್ ನಾನು ಲೈನೆಕ್ಸ್ ಇನ್ಸ್ಟಾಲ್ ಮಾಡ್ಬೋದಾ? ಲೈನೆಕ್ಸ್ OS ಡೈರೆಕ್ಟ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಸೊ ಒಂದು ಲೇಯರ್ ಬರುತ್ತೆ ಮಧ್ಯದಲ್ಲಿ, ಅದಕ್ಕೆ ನಾವು ಹೈಪರ್ವೈಸರ್ ಅಂತೀವಿ. ಓಕೆ, ಈ ಹೈಪರ್ವೈಸರ್ ಅಂತೀವಿ. ಸೊ ಇಲ್ಲಿ ನಾನು ಬರೀತೀನಿ, ಹೈಪರ್ವೈಸರ್ ಅಂತೀವಿ. ಏನು ಹೈಪರ್ವೈಸರ್ ಒಂದು ಕೈಂಡ್ ಆಫ್ ಇಂಟರ್ಮೀಡಿಯೇಟ್, ಒಂದು ಕೈಂಡ್ ಆಫ್ ಬ್ರಿಡ್ಜ್. ಓಕೆ, ಅದ್ರ ಮೇಲ್ಗಡೆ ನಾನು ಒಂದು ಲೈನೆಕ್ಸ್ ಇನ್ಸ್ಟಾಲ್ ಮಾಡ್ತೀನಿ. ಓಕೆ, ಲೈನೆಕ್ಸ್ ಇನ್ಸ್ಟಾಲ್ ಮಾಡಿಬಿಟ್ಟು ಆನ್ ಟಾಪ್ ಆಫ್ ದ ಲೈನೆಕ್ಸ್ ಐ ವಿಲ್ ರನ್ ದಿಸ್ ಆ್ಯಪ್ 2. ಓಕೆ, ನಂದು ಏನು ಆ್ಯಪ್ 2 ಇದೆ ಆರಾಮಾಗಿ ಈಸಿಲಿ ರನ್ ಮಾಡ್ಬೋದು. ಹೈಪರ್ವೈಸರ್ ಅಂದರೆ ಏನು? ಒಂದು ಕೈಂಡ್ ಆಫ್ ಅಪ್ಲಿಕೇಶನ್. ಓಕೆ, ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಓಕೆ, ಆನ್ ಎನಿ OS ಇನ್ ಆರ್ಡರ್ ಟು ಇನ್ಸ್ಟಾಲ್ ಅನದರ್ OS. ಓಕೆ, ಬೇಸಿಕಲಿ ಇಟ್ಸ್ ಆ್ಯಕ್ಟಿಂಗ್ ಆ್ಯಸ್ ಎ ಬ್ರಿಡ್ಜ್ ಇನ್ ಬಿಟ್ವೀನ್ 2 ಆಪರೇಟಿಂಗ್ ಸಿಸ್ಟಮ್. ಸೊ ಈ ಯೂಸ್ ಕೇಸಿಗೆ ನೀವು ಇನ್ನೊಂದು ಸೊಲ್ಯೂಷನ್ ಇದೆ. ಓಕೆ, ಸೊಲ್ಯೂಷನ್ 2 ಅಂದ್ಕೊಳ್ಳಿ. ಓಕೆ, ನೀವು ಇರುವಂಥ ಸಾಫ್ಟ್ವೇರ್ ನಿಮ್ಮದು ಆಲ್ರೆಡಿ ಒಂದು ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪಲ್ಲೇ ನೀವು ಏನು ಮಾಡ್ತೀರಾ, ಹೈಪರ್ವೈಸರ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಆರಾಮಾಗಿ ಲೈನೆಕ್ಸ್ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಆ್ಯಪ್ನ ರನ್ ಮಾಡ್ತೀರಾ. ಓಕೆ, ಸೊ ಇದಕ್ಕೆ ಯಾರು ಪ್ರೊವೈಡ್ ಮಾಡ್ತಾರೆ? ಇದು ನೀವು ನೋಡಿರ್ಬೋದು, ಒರಾಕಲ್ VM ವರ್ಚುವಲ್ ಬಾಕ್ಸ್. ನಿಮ್ಮ ಒರಾಕಲ್ ವರ್ಚುವಲ್ ಬಾಕ್ಸ್ ಎಲ್ಲ ಕ್ರಿಯೇಟ್ ಮಾಡಿರ್ತೀರಾ, ರೈಟ್? ನೀವು ವಿಂಡೋಸಲ್ಲಿ ನೀವು ಲೈನೆಕ್ಸ್ನ ಇನ್ಸ್ಟಾಲ್ ಮಾಡಿದ್ದೀರಾ, ರೈಟ್? ಯಾವುದು VM ವರ್ಚುವಲ್ ಬಾಕ್ಸ್ ಎಲ್ಲ ವರ್ಚುವಲ್ ಮಿಷಿನ್. ಸೊ ಅದೇ ವೆರಿ ಬೆನಿಫಿಷಿಯಲ್ ಯೂಸ್ ಅಲ್ಲ. ಸೊ ಸೊಲ್ಯೂಷನ್ 2 ಯಾವುದು ಅಂದರೆ, ಲೈಕ್ ನಮ್ಮದು ಆಲ್ರೆಡಿ ವಿಂಡೋಸ್ ಇದೆ. ಓಕೆ, ಸೊ ಇದು ಹಾರ್ಡ್ವೇರ್, ನನ್ನ ಆಲ್ರೆಡಿ ವಿಂಡೋಸ್ ಇದೆ. ಓಕೆ, ನನ್ನ ಅಪ್ಲಿಕೇಶನ್ 1 ರನ್ ಆಗ್ತಿದೆ. ಓಕೆ, ಅಪ್ಲಿಕೇಶನ್ 1 ರನ್ ಆಗ್ತಿದೆ. ಈ ಅಪ್ಲಿಕೇಶನ್ 2ಗೆ ಇನ್ನೊಂದು ನೀವು ಹಾರ್ಡ್ವೇರ್ ತೊಗೊಂಡು ಬರ್ತೀರಾ, ವಿಂಡೋಸಿಂದು ಇನ್ನೊಂದು ಹಾರ್ಡ್ವೇರ್ ತೊಗೊಂಡು ಬಂದುಬಿಟ್ಟು ಅದರಲ್ಲಿ ಆ್ಯಪ್ 2 ಹಾಕ್ತೀರಾ. ಬಿಕಾಸ್ ನೀವು ಇಮ್ಯಾಜಿನ್ ಮಾಡಿ, ನೀವು ಬರೀ ಒಂದು ದಿವಸಕ್ಕೋಸ್ಕರ ನೀವು ರನ್ ಮಾಡಬೇಕು ಅಪ್ಲಿಕೇಶನ್, ಅದಕ್ಕೋಸ್ಕರ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀರಾ? ಇಲ್ಲ. ಸೊ ಒಂದು ಹಾರ್ಡ್ವೇರ್ ಕಾಸ್ಟ್ ನಮ್ಗೆ ಗೊತ್ತಿದೆ, ಸುಮಾರು ರೇಟ್ ಇರುತ್ತೆ, ರೈಟ್? ಈಗ ನಿಮ್ಮ ತೊಗೊಳೋದ ಮೇಲೆ, ಓಕೆ, ಸ್ಪೆಸಿಫಿಕೇಷನ್ ಮಿನಿಮಮ್ ನಿಮಗೆ 5 ಲಕ್ಷ ಅಂದ್ಕೊಳ್ಳಿ. ಓಕೆ, ಬರೀ ಒಂದು ಅಪ್ಲಿಕೇಶನ್ ಒಂದು ದಿವಸ ನಡ್ಸೋಕ್ಕೆ 5 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ? ಇಲ್ಲ ತಾನೇ? ಸೊ ಇದು ನಾವು ಬೇಸಿಕಲಿ ಈ ಥರ ಫಾಲೋ ಮಾಡ್ತೀವಿ, VM ಕ್ರಿಯೇಟ್ ಮಾಡ್ತೀವಿ. ಓಕೆ, ಈಗ ಪರ್ಸ್ನಲಿ ನಾನು ಫಿಸಿಕಲ್ ಹಾರ್ಡ್ವೇರ್ ತೊಗೊಂಡ್ಬಿಟ್ಟು VM ಎಲ್ಲ ಇನ್ಸ್ಟಾಲ್ ಮಾಡೋಕ್ಕಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ದೀವಿ, AWS ಯೂಸ್ ಮಾಡ್ತಿದ್ದೀವಿ. ಅಲ್ಲಿ ಆರಾಮಾಗಿ ನಾವು VM ಯೂಸ್ ಮಾಡೋಣ, ಅದ್ರೊಳಗೆ ನಾವು ಹಾರ್ಡ್ವೇರ್ ಎಲ್ಲ ತೊಗೊಳೋಣ, ನಮ್ದು ಸ್ಪೆಸಿಫಿಕ್ ಆಗಿರೋ ಕಾನ್ಫಿಗರೇಷನ್ಸ್ ಮಾಡ್ಕೊಳ್ಳೋಣ, ಮತ್ತು OS ನಮ್ಗೆ ಬೇಕಾಗಿರೋಂಥದ್ದು OS ರನ್ ಮಾಡೋಣ, ಅದ್ರ ಒಳಗಡೆ ನಾವು ಒಂದು ಅಪ್ಲಿಕೇಶನ್ ಹೋಸ್ಟ್ ಮಾಡಿ ರನ್ ಮಾಡೋಣ. ಓಕೆ, ಸೊ ರನ್ ಮಾಡೋಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನಾನು ಕ್ರೋಮ್ ಓಪನ್ ಮಾಡ್ಕೊತೀನಿ. ಓಕೆ, ಸೊ ಕ್ರೋಮ್ ಓಪನ್ ಮಾಡಿದ ತಕ್ಷಣವೇ, ಸೊ ನಂದು ಏನು AWS ನಾವು ನಿನ್ನೆ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ, ಅದರಿಂದ ಲಾಗಿನ್ ಆಗ್ತೀನಿ. ಫೈನ್. ಸೊ ಇಲ್ಲಿ ನೋಡಿ, ಸೈನ್ ಇನ್ ಯೂಸಿಂಗ್ ರೂಟ್ ಯೂಸರ್ ಇಮೇಲ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ನೋಡಿ, ಒನ್ಸ್ ನೀವು ಸೈನ್ ಇನ್ ಆಗಿದ ತಕ್ಷಣವೇ ನಿಮ್ಮದು ಏನು AWS ಇದೆ ಕನ್ಸೋಲ್, ಅದು ಲಾಂಚ್ ಆಗುತ್ತೆ,
ನೋಡಿ ಲಾಂಚ್ ಆಗಿದ ತಕ್ಷಣವೇ ನಾವು ಫಸ್ಟ್ ಸರ್ವಿಸ್ ನೋಡ್ತಿರೋದು. ಓಕೆ, ಫಸ್ಟ್ ಸರ್ವಿಸ್ ನಾವು ಯೂಸ್ ಮಾಡ್ತಿರೋದು EC2 ಇನ್ಸ್ಟೆನ್ಸ್. EC2 ಅಂದರೆ ಒಂದು ಸರ್ವಿಸ್. ಓಕೆ, AWS ಅಲ್ಲಿ ಸುಮಾರು ಸರ್ವಿಸಸ್ ಇದೆ, ಲೈಕ್ ನೆಟ್ವರ್ಕ್ ಸರ್ವಿಸ್, ಸ್ಟೋರೇಜ್ ಸರ್ವಿಸ್, ಓಕೆ, ಸೆಕ್ಯೂರಿಟಿ ಸರ್ವಿಸ್, ಸೈಬರ್ ಸೆಕ್ಯೂರಿಟಿ ಸರ್ವಿಸ್, ಓಕೆ, ಬ್ಲಾಕ್ ಚೈನ್ ಸರ್ವಿಸ್, ಆ ಥರ ಸರ್ವಿಸಲ್ಲಿ EC2 ಸರ್ವಿಸ್ ಯೂಸ್ ಮಾಡ್ತೀವಿ. EC2 ಏನು ಯಾತಕ್ಕೋಸ್ಕರ ನಾವು EC2 ಯೂಸ್ ಮಾಡ್ತೀರಾ ಅಂದರೆ ಅದು ಇನ್ಸ್ಟೆನ್ಸ್ VM ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು 2 ಕೈಂಡ್ ಆಫ್ VM ಲಾಂಚ್ ಮಾಡೋಣ. ಈಗ EC2 ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಓಕೆ, ನೀವು EC2 ಅಂತ ಸರ್ಚ್ ಮಾಡಿದ ತಕ್ಷಣವೇ ಇಲ್ಲಿ ಇದು ಓಪನ್ ಆಗುತ್ತೆ. ಓಕೆ, ಫಸ್ಟ್ ನಾವು EC2 ಅಂತ ಸರ್ಚ್ ಮಾಡ್ತೀನಿ. ಓಕೆ, ಸರ್ಚ್ ಮಾಡಿದ ತಕ್ಷಣವೇ ಇಲ್ಲಿ ಕಾಣುತ್ತೆ ನೋಡಿ EC2 ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ ಫಸ್ಟ್ ಇನ್ಸ್ಟೆನ್ಸ್ ಎಲ್ಲ ಇದೆ, ಇನ್ಸ್ಟೆನ್ಸ್ ಟೈಪ್ ಇದೆ, ಲಾಂಚ್ ಇನ್ಸ್ಟೆನ್ಸ್ ಅಂತ ಇದೆ, ರೈಟ್? ಇನ್ಸ್ಟೆನ್ಸ್ ಟೈಪ್ ಇದೆ, ಲಾಂಚ್ ಇನ್ಸ್ಟೆನ್ಸ್ ಇದೆ, ಸುಮಾರು ಇದೆ. ಓಕೆ, ಸೊ ನಾನು ಫಸ್ಟ್ ಇನ್ಸ್ಟೆನ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಯಾವುದು ಇನ್ಸ್ಟೆನ್ಸ್ ಇಲ್ಲ. ಓಕೆ, ಒಂದು ಇನ್ಸ್ಟೆನ್ಸ್ ಇದೆ, ಟರ್ಮಿನೇಟ್ ಆಗಿದೆ. ಓಕೆ, ಸೊ ಹೊಸ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಹೇಗೆ ಕ್ರಿಯೇಟ್ ಮಾಡೋದು ನಿಮಗೆ ಕಾಣಲ್ಲ. ಐ ಥಿಂಕ್ ನಿಮ್ಮದು ಹೊಸ ಅಕೌಂಟ್ ಅಂದರೆ ಇದು ಕಾಣಲ್ಲ. ಓಕೆ, ಸೊ ನಂದು ಇಲ್ಲ, ಇಲ್ಲಿ ಟರ್ಮಿನೇಟ್ ಆಗಿದೆ ಬೇಸಿಕಲಿ. ಸೊ ನಿಮ್ಮರಲ್ಲಿ ಇದೂ ಕಾಣಲ್ಲ. ಓಕೆ, ನಾವು ಹೊಸದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡೋಣ. ಫಸ್ಟ್ ನಾವು ಕ್ರಿಯೇಟ್ ಮಾಡುವಂಥ ಇನ್ಸ್ಟೆನ್ಸ್ ಅದು ಲೈನೆಕ್ಸ್ ಇನ್ಸ್ಟೆನ್ಸ್. ಓಕೆ, ಹೀಗೆ ಲೈನೆಕ್ಸ್ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಅಂತ ಕಾಣ್ತಿದೆ. ಈಗ ನಾವು ಲಾಂಚ್ ಇನ್ಸ್ಟೆನ್ಸ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಲಾಂಚ್ ಇನ್ಸ್ಟೆನ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟೆನ್ಸ್ ಆರ್ ನಥಿಂಗ್ ಬಟ್ ಸರ್ವರ್ ಅಥವಾ ಮಿಷಿನ್. ಒಂದು ಅಪ್ಲಿಕೇಶನ್ ರನ್ ಮಾಡಬೇಕಂದ್ರೆ ನಾನು ಒಂದು ಮಿಷಿನ್ ಸರ್ವರ್ ಬೇಕೇ ಬೇಕು, ರೈಟ್? ಒಂದು ಇನ್ಸ್ಟೆನ್ಸ್ ಬೇಕೇ ಬೇಕು. ಓಕೆ, ಸೊ ಇದಕ್ಕೆ ಏನಾದರೂ ಹೆಸರು ಕೊಡೋಣ. ಓಕೆ, ಸೊ ಲೈನೆಕ್ಸ್ ಮೆಷಿನ್ ಅಂತ ಕೊಡ್ತೀನಿ. ಓಕೆ, ಮ್ಯಾಷಿನ್. ಓಕೆ, ಏನು ಬೇಕಾದರೂ ಹೆಸರು ಕೊಡ್ಬೋದು. ಇಲ್ಲಿ ಸುಮಾರು ಕೈಂಡ್ ಆಫ್ ನನ್ನ ಹತ್ರ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ ನೋಡಿ. ಅಮೆಝಾನ್ ಅವ್ರದ್ದೇ ಓನ್ ಲೈನೆಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ, ಮ್ಯಾಕ್ ಇದೆ, ಉಬಂಟು ಇದೆ, ವಿಂಡೋಸ್ ಇದೆ, ರೆಡ್ ಹ್ಯಾಟ್ ಇದೆ, ಸೂಶಿ ಇದೆ, ಕಾಲಿ ಇದೆ, ದೂಬಿಯನ್ ಇದೆ, CentOS ಇದೆ, ಸುಮಾರು ಡಿಸ್ಟ್ರಿಬ್ಯೂಷನ್ಸ್ ಇದೆ. ಎಲ್ಲ ಕೈಂಡ್ ಆಫ್ OS ಸಿಗುತ್ತೆ. ಇಲ್ಲಿ ಬ್ರೌಸ್ ನಾವು ಮೇಲೆ ಕೊಟ್ಟಿದ್ರೆ ನಿಮ್ಗೆ ಸುಮಾರು ಸಿಗುತ್ತೆ. ಓಕೆ, ಸೊ ನನಗೆ ಬೇಕಾಗಿರೋಂಥದ್ದು ಉಬಂಟು ಲೈನೆಕ್ಸ್ ನನಗೆ ಬೇಕು. ಓಕೆ, ಆ ಉಬಂಟುಗೋಸ್ಕರ ನಾನು ಏನು ಮಾಡ್ತೀನಿ, ಉಬಂಟು ಸೆಲೆಕ್ಟ್ ಮಾಡ್ಕೊತೀನಿ. ಕೆಳಗಡೆ ಉಬಂಟುದು ಯಾವ ವರ್ಷನ್ ಬೇಕು ಅಂತ ನಾನು ಸಿಂಪಲ್ ಬೇಸಿಕ್ ವರ್ಷನ್ ತೊಗೊತೀನಿ. ಓಕೆ, ಸೊ ಸಾರಿ ಮೈ ಬ್ಯಾಡ್. ಓಕೆ, ಬೇಸಿಕ್ ವರ್ಷನ್ ಚೂಸ್ ಮಾಡ್ಕೊತೀನಿ. ಓಕೆ, ಕನ್ಫರ್ಮ್ ಚೇಂಜಸ್ 24.04 LTS ತೊಗೊಂಡಿರ್ತೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಆಫ್ಟರ್ ದಟ್ ನನಗೆ ಒಂದು ಹಾರ್ಡ್ವೇರು ಬೇಕಾಗಿರುತ್ತೆ, ರೈಟ್? ಒಂದು ಅಪ್ಲಿಕೇಶನ್ ಲೈವ್ ಮಾಡಬೇಕಂದ್ರೆ ನನಗೆ ಹಾರ್ಡ್ವೇರ್, OS ಮತ್ತು ಆನ್ ಟಾಪ್ ಆಫ್ OS ನಾನು ಯಾವ್ದು ಬೇಕಾದರೂ ಅಪ್ಲಿಕೇಶನ್ನ ರನ್ ಮಾಡ್ಬೋದು, ರೈಟ್? ಸೊ ಹಾರ್ಡ್ವೇರ್ ಬೇಕು. ಹಾರ್ಡ್ವೇರ್ ನೋಡಿ 2 CPU 1 RAM ಇದೆ, ಇನ್ನೊಂದು 2 CPU 2 RAM ಇದೆ, 2 CPU ಇದೆಲ್ಲ ಫ್ರೀ ಟೈರಲ್ಲಿ ಫ್ರೀಯಾಗಿ ಪ್ರೊವೈಡ್ ಮಾಡಿರೋವಂಥದ್ದು. ಪೇ ಮಾಡೋದು ಏನೂ ಅವಶ್ಯಕತೆ ಇರಲ್ಲ. ಓಕೆ, ಸೊ ನಾನು 2 CPU 4 GB RAM ಇರುವಂಥದ್ದು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನನಗೆ ಸಾಕು. ಓಕೆ, ಇದು ಜಾಸ್ತಿ ಆಯಿತು ನನ್ನ ಲೈನೆಕ್ಸ್ ಇದಕ್ಕೆ. ಇಫ್ ಯು ಆರ್ ಯೂಸಿಂಗ್ ವಿಂಡೋಸ್ ಅಥವಾ ಮ್ಯಾಕ್ ಅದಕ್ಕೆ ಚೂರು ಜಾಸ್ತಿ RAM ಬೇಕಾಗಿರುತ್ತೆ. ಬಟ್ ಉಬಂಟು ಲೈಟ್ ವೇಲ್ ಅಪ್ಲಿಕೇಶನ್, ಸೊ ಇಟ್ಸ್ ಫೈನ್. ಸೊ 4 GB RAM ತೊಗೊಳ್ತೀನಿ ನಾನು. ಇಲ್ಲಿ ಏನೋ ಒಂದು ಕೀ ಪೇರ್ ಅಂತ ಕಾಣಿಸ್ತಿದೆ. ಈ ಇನ್ಸ್ಟೆನ್ಸ್ ಟೈಪ್ ನೀವು ತೊಗೊಂಡ್ರೆ ಹಾರ್ಡ್ವೇರ್ ಕಾನ್ಫಿಗರೇಷನ್ ಮಾಡಿದಿರಿ. ಓಕೆ, ಈಗ ಕೀ ಪೇರ್ ಅಂದರೆ ಒಂದು ಕೈಂಡ್ ಆಫ್ ಸೆಕ್ಯೂರಿಟಿ ಕೀ ಅದು. ಓಕೆ, ಹೇಗೆ ಸೆಕ್ಯೂರಿಟಿ ಕೀ ಕ್ರಿಯೇಟ್ ಮಾಡೋದು, ಇಲ್ಲಿ ನೋಡಿ ಕ್ರಿಯೇಟ್ ನ್ಯೂ ಕೀ ಪೇರ್ ಅಂತ ಇದೆ. ಓಕೆ, ಸೊ ನನ್ನ ಹತ್ರ ಕೆಲವೊಂದು ಅವೈಲೇಬಲ್ ಇದೆ. ಓಕೆ, ನಾನು ಹೊಸದು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಹೇಗೆ ನೋಡಿ, ನಿಮ್ಮ ಹತ್ರ ಏನು ಡ್ರಾಪ್ ಡೌನಲ್ಲಿ ಏನು ಕಾಣಲಿಲ್ಲ ಅಂದರೆ ನಾನು ನಿಮಗೆ ಹೊಸದು ಹೇಗೆ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ. ಕ್ರಿಯೇಟ್ ಎ ನ್ಯೂ ಕೇರ್ ಅಂತ ಇದೆ. ಓಕೆ, ನ್ಯೂ ಕೀ ಪೇರ್ ಅಂತ ಇದೆ. ಸೊ ಕ್ರಿಯೇಟ್ ಎ ನ್ಯೂ ಕೇರ್ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಕಾಣುತ್ತೆ ಇಲ್ಲಿ RSA ಇದೆ. ಇದೆಲ್ಲ ಎನ್ಕೋಡಿಂಗ್ ಟೆಕ್ನಿಕ್ಸ್ ಅದು. ಓಕೆ, RSA ಸೆಲೆಕ್ಟ್ ಮಾಡಿಬಿಟ್ಟು ನಾನು ಕ್ರಿಯೇಟ್ ಎ ಕೀ ಪೇರ್ ಅಂತ ಇದೆ. ಓಕೆ, ಸೊ ಅದಕ್ಕೆ ಒಂದು ಹೆಸರು ಕೊಡೋಣ, ನ್ಯೂ ಕೀ ಪೇರ್ ಅಂತ ಕೊಟ್ಟಿರ್ತೀನಿ. ಓಕೆ, ನ್ಯೂ ಕೀ ಪೇರ್ ಅಂತ. ಓಕೆ, ಸೊ ಕ್ರಿಯೇಟ್ ಅಂತ ಕೊಟ್ಟಿದ ತಕ್ಷಣವೇ ಅದು ನನ್ನ ನ್ಯೂ ಕೀ ಪೇರ್ ಡೌನ್ಲೋಡ್ ಆಯಿತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇದು ವೆರಿ ನೆಸೆಸರಿ ಹೇಳ್ತೀನಿ. ಓಕೆ, ನಾವು ಕನೆಕ್ಟ್ ಮಾಡಬೇಕಂದ್ರೆ ಈ ಇನ್ಸ್ಟೆನ್ಸಿಗೆ ಅದು ಬೇಕಾಗಿರುತ್ತೆ. ಓಕೆ, ನೋಡಿ ನಾನು ಅದು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಕ್ರಿಯೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಓಕೆ, ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ನೆಟ್ವರ್ಕ್ ಕಾನ್ಫಿಗರೇಷನ್, ನೆಟ್ವರ್ಕ್ ಸೆಟ್ಟಿಂಗ್ಸ್ ಎಲ್ಲ ಏನೂ ಮುಟ್ಟಕ್ಕೆ ಹೋಗಲ್ಲ. ಅದು ಏನು ಡಿಫಾಲ್ಟ್ ಇದೆ ಅದೇ ಬಿಟ್ಟಿರ್ತೀನಿ. ಓಕೆ, ಸೊ ನೆಟ್ವರ್ಕಿಂಗ್ ಸಪ್ರೇಟಾಗಿ ನಾವು ನೆಕ್ಸ್ಟ್ ವೀಡಿಯೋಲ್ಲಿ ನಾವು ಎಲ್ಲ ಕಲಿಯೋದಂತಿದೆ. ಓಕೆ, ಸೊ ಎಲ್ಲ ಅದರಲ್ಲಿ ಸೈಟ್ ಟು ಸೈಟ್ VPN ಅಂದರೆ ಏನು, ಸೆಕ್ಯೂರಿಟಿ ಗ್ರೂಪ್ಸ್ ಅಂದರೆ ಏನು, ಓಕೆ, ನೆಟ್ವರ್ಕ್ ACLs ಅಂದರೆ ಏನು. ಓಕೆ, ಸೊ ಎಲ್ಲ ಕಲಿಯೋಣ. ಬಟ್ ಆಸ್ ಆಫ್ ನಾ ಅದಕ್ಕೆ ಏನು ಮುಟ್ಟಲ್ಲ ನಾನು. ಓಕೆ, ಹೇಗಿದೆ ಬಿಹೇವಿಯರ್ ಹಂಗೆ ಯೂಸ್ ಮಾಡ್ಕೊತೀನಿ. ಕರೆಂಟ್ಲಿ ಇದು 8 GB ಆಫ್ ಸ್ಟೋರೇಜ್ ಯೂಸ್ ಮಾಡ್ತಿದೆ, ಸಾಕು ನನಗೆ. ಇಲ್ಲಿ ನಂಬರ್ ಆಫ್ ಇನ್ಸ್ಟೆನ್ಸಸ್, ಎಷ್ಟು ಸರ್ವರ್ಸ್ ಬೇಕು ಅಂತ ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿದೆ ನೋಡಿ. ಸೊ ಈಗ ನನಗೆ 3 ಸರ್ವರ್ಸ್ ಬೇಕು. ಓಕೆ, 3 ಸರ್ವರ್ಸ್ ಅಂದರೆ ನಾನು 3 ಅಂತ ಬರಿಬೋದು. 10 ಬೇಕು, 100 ಬೇಕಾ, 100 ಅಂತ ಬರೀರಿ. ಓಕೆ, 1000 ಬೇಕಾ, 1000 ಇನ್ಸ್ಟೆನ್ಸ್. ನೀವು ಆರಾಮಾಗಿ 1000 ಸರ್ವರ್ಸ್ ಸಿಂಗಲ್ ಟೈಮ್ ಕ್ರಿಯೇಟ್ ಮಾಡ್ಬೋದು. ಬಟ್ ನನಗೆ ಬೇಕು ಒಂದೇ. ಓಕೆ, ಜಸ್ಟ್ ಫಾರ್ ಡೆಮಾನ್ಸ್ಟ್ರೇಷನ್ ಪರ್ಪಸ್. ಒನ್ಸ್ ನೀವು ಬರೆದಿದ ತಕ್ಷಣವೇ ಲಾಂಚ್ ಇನ್ಸ್ಟೆನ್ಸ್ ಅಂತ ಏನು ಕಾಣ್ತಿದೆ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿತಿನ್ 1 ಮಿನಿಟಲ್ಲಿ ನಿಮ್ಮದು ಎಲ್ಲ ಇನ್ಸ್ಟೆನ್ಸ್ ಲಾಂಚ್ ಆಗಿ ರೆಡಿ ಆಗಿರುತ್ತೆ. ನೋಡಿ, ಸಕ್ಸಸ್ಫುಲಿ ಇನಿಷಿಯೇಟೆಡ್ ಲಾಂಚ್ ಆಫ್ ಇನ್ಸ್ಟೆನ್ಸ್. ಓಕೆ, ಒಂದು ID ಕೊಟ್ಟಿದ್ದಾರೆ, ಇನ್ಸ್ಟೆನ್ಸ್ ID. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು. ಸೊ
ಸೊ ಇದೇ ನಿಮ್ಮದು ಇನ್ಸ್ಟೆನ್ಸ್. ನೀವು ಇನ್ಸ್ಟೆನ್ಸಲ್ಲಿ ಹೋಗಿಬಿಟ್ರೆ ಇಲ್ಲಿ ನೋಡಿ, ಇದು EC2 ಒಳಗಡೆ ಇನ್ಸ್ಟೆನ್ಸಲ್ಲಿ ಇರುತ್ತೆ ರೈಟ್. ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ರನ್ನಿಂಗ್ ಅಂತ ಇದೆ. ಇದೇ ತಾನೇ ನಾವು ಲೈನೆಕ್ಸ್ ಮಿಷಿನ್ ಅನ್ನೋದು ನೀವು ಹೆಸರಲ್ಲಿ ಕ್ರಿಯೇಟ್ ಮಾಡಿರೋಂಥದ್ದು ಇನ್ಸ್ಟೆನ್ಸ್, ಇದು ರನ್ನಿಂಗ್ ಆಗ್ತದೆ. ಈಗ ನಾನು ಇದು ಇದು ರನ್ ಮಾಡಬೇಕು. ಹೇಗೆ ರನ್ ಮಾಡೋದು ನೋಡಿ, ಐದರ್ ನೀವು ಇದ್ರ ಒಳಗೆ ಹಿಂಗೆ ಹೋಗ್ಬಿಟ್ಟು ಇಲ್ಲೂ ಕ್ಲಿಕ್ ಮಾಡ್ಬೋದು, ಇಲ್ಲ ಅಂದರೆ ಹೊರಗಡೆಯಿಂದ ಇದ್ಬಿಟ್ಟೇನೆ ಅದು ಸೆಲೆಕ್ಟ್ ಮಾಡ್ಕೊಂಡು ಕನೆಕ್ಟ್ ಅಂತ ಒಂದು ಬಟನ್ ಕಾಣ್ತಿದೆ ನೋಡಿ, ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕನೆಕ್ಟ್ ಮಾಡುವಾಗ ನಮ್ಮ ಹತ್ರ 3 ಟೈಪ್ಸ್ ಇದೆ. ಓಕೆ, 3 ವೇಸಲ್ಲಿ ನಾನು ಕನೆಕ್ಟ್ ಮಾಡ್ಬೋದು. ಒಂದು ಡೈರೆಕ್ಟಾಗಿ ಇಲ್ಲೇ ಲಾಂಚ್ ಮಾಡ್ಬೋದು ನೋಡಿ, EC2 ಇನ್ಸ್ಟೆನ್ಸ್ ಕನೆಕ್ಟ್ ಅಂತ ಇದೆ, ಮತ್ತು SMG ಸೆಷನ್ ಮ್ಯಾನೇಜರ್ ಅಂತ ಇದೆ, SSH ಕ್ಲೈಂಟ್ ಅಂತ ಇದೆ, ಮತ್ತು ಇದು ಹೊಸದು ಬಿಟ್ಟಿರೋದು EC2 ಸೀರಿಯಲ್ ಕನ್ಸೋಲ್ ಅಂತ ಇದೆ. ಸೊ ನೋಡಿ, ಎರಡೇ ಯೂಸ್ ಮಾಡ್ತದ್ದು, ಅಥವಾ SSH ಕ್ಲೈಂಟ್ ಅಥವಾ EC2 ಕನೆಕ್ಟ್ ಅಂತ. ಓಕೆ, ನಾನು 2 ವೇಯಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಹೇಳ್ಕೊಡ್ತೀನಿ ಇನಿಷಿಯಲಿ. ಓಕೆ, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು EC2 ಮುಖಾಂತರ ನಾನು ಒಂದು ಮಿಷಿನ್ನ ಕನೆಕ್ಟ್ ಮಾಡಿ ತೋರಿಸ್ಬೇಕು ನಿಮಗೆ. ಓಕೆ, ಒಂದು ಟರ್ಮಿನಲ್ ಉಬಂಟು ರನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಹೇಗೆ? ಸೊ EC2 ಇನ್ಸ್ಟೆನ್ಸ್ ಕನೆಕ್ಟಿಗೆ ಹೋದೆ, ಕ್ಲಿಕ್ ಮಾಡಿದೆ ಅದ್ರ ಮೇಲೆ, ಇಲ್ಲಿ ಕನೆಕ್ಟ್ ಅಂತ ಡೈರೆಕ್ಟ್ ಬಟನ್ ಇದೆ. ಇದರಲ್ಲಿ SSH ಏನೂ ಬೇಕಾಗಿರಲ್ಲ, ವಿತೌಟ್ SSH ಆರಾಮಾಗಿ ಇನ್ಸ್ಟೆನ್ಸ್ನ ನಾನು ಆರಾಮಾಗಿ ಕನೆಕ್ಟ್ ಮಾಡ್ಕೊತೀನಿ ನೋಡಿ. ಈಗ ನಂದು ರೆಡಿಯಾಗಿ ನಿಮ್ಮ ಹತ್ರ ನಿಮ್ಮ ಮುಂದ್ಗಡೆ ಲೈನೆಕ್ಸ್ ಸರ್ವರ್ ನೀಟಾಗಿ ರನ್ ಆಗ್ತಿರತ್ತೆ. ಓಕೆ ನೋಡಿ, ಇದು ನಂದು ಲೈನೆಕ್ಸ್ ಸರ್ವರ್. ಓಕೆ, ಸೊ CLER ಕ್ಲಿಯರ್ ಮಾಡ್ತೀನಿ ಸ್ಕ್ರೀನ್. ಇದು ನಿಮ್ಮದು ಲೈನೆಕ್ಸ್ ಸರ್ವರ್. ಸೂಡೋ ನಾನು ರೂಟ್ ಪ್ರಿವಿಲೇಜಿಗೆ ಹೋಗ್ತೀನಿ, -i ನೋಡಿ, LS ಮಾಡಿದರೆ ಇದು ನಿಮ್ಮದು ಕಂಪ್ಲೀಟ್ ಲೈನೆಕ್ಸ್. ಓಕೆ ನೋಡಿ, ನೋಡಿ ಎಲ್ಲ ಲೈನೆಕ್ಸ್. ಇಲ್ಲಿ ನಾನು ಏನು ಬೇಕಾದರೂ ನಾನು ಲೈನೆಕ್ಸ್ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿಬಿಟ್ಟೆ ನೋಡಿ. ನಿಮ್ಗೆ ಪಬ್ಲಿಕ್ IP ಸಿಗುತ್ತೆ, ಪ್ರೈವೇಟ್ IP ಸಿಗುತ್ತೆ. ಓಕೆ, ಸಿಮಿಲರ್ಲಿ ಇನ್ ಒನ್ ವೇ ಇದೆ ರೈಟ್. ಇನ್ ಒನ್ ವೇ ಯಾವುದು ಕನೆಕ್ಟ್ ಮಾಡೋಕ್ಕೋಸ್ಕರ? ಓಕೆ, ಇನ್ ಒನ್ ವೇ ನಾವು ನೋಡಿದ್ವಿ ರೈಟ್. ಸೊ ನಾನು ಏನು ಮಾಡ್ತೀನಿ, ಇದು ಕ್ಲೋಸ್ ಮಾಡ್ಕೊತೀನಿ. ಓಕೆ, ಸೊ ಮತ್ತೆ ಒಂದು ಸತಿ ಇಲ್ಲಿಗೆ ಬಂದುಬಿಟ್ಟು ಕನೆಕ್ಟ್ ಅಂತ ಕೊಟ್ಟಿರ್ತೀನಿ. ಕನೆಕ್ಟ್ ಅಂತ ಕೊಟ್ಟಿದ ತಕ್ಷಣವೇ ದಿಸ್ ಇಸ್ ದ ವೇ SSH ಮುಖಾಂತರ. ಓಕೆ, SSHಗೆ ಬಂದುಬಿಡ್ತೀನಿ. ಓಕೆ, SSHಗೆ ಬಂದಿದ್ದ ತಕ್ಷಣವೇ ನೀವು ಈಗ SSH ಸೆಲೆಕ್ಟ್ ಮಾಡಿದರೆ ಸೊ ಒಂದು ಥಿಂಗ್, ನೀವು ಒಂಚೂರು ಫೋಲ್ಡರ್ ಸ್ಟ್ರಕ್ಚರ್ನ ಆರ್ಗನೈಸ್ ಮಾಡಬೇಕಾಗಿರುತ್ತೆ. ಹೇಗೆ? ಐ ವಿಲ್ ಶೋ ಯು. ಓಕೆ, ಡೌನ್ಲೋಡ್ಸಲ್ಲಿ ಬಂದುಬಿಟ್ರೆ ನ್ಯೂ ಕೀಪೇರ್ ಅಂತ ಏನು ಕಾಣ್ತಿದೆ ಅಲ್ಲ, ಸೊ ನ್ಯೂ ಕೀಪೇರ್ನ ನಾನು ಕಾಪಿ ಮಾಡ್ಕೊತೀನಿ. ಓಕೆ, ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ PC ಒಳಗೆ ಬಂದುಬಿಟ್ಟು ಇಲ್ಲಿ ಒಂದು AWS ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, AWS ಅಂತ ಸರಿನಾ? ಓಕೆ, AWS ಕ್ರಿಯೇಟ್ ಮಾಡಿದೆ. ಇಲ್ಲಿ ನಾನು ಏನು ನೀವು ಕೀಪೇರ್ ಏನು ಡೌನ್ಲೋಡ್ ಮಾಡಿದ್ದೀರಿ ರೈಟ್, ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡುವಾಗ ಅದನ್ನ ಕೀಪೇರ್ನ ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ನಿಮ್ಮ ಹತ್ರ ಒನ್ಸ್ ಈ ಫೈಲ್ ಬಂದುಬಿಟ್ರೆ ಕೀಪೇರು, ಇಲ್ಲಿಂದ ನೀವು ಕಮ್ಯಾಂಡ್ ಪ್ರಾಂಪ್ಟ್ ಓಪನ್ ಮಾಡಬೇಕಾಗಿರುತ್ತೆ. ಸೊ ಕಮ್ಯಾಂಡ್ ಪ್ರಾಂಪ್ಟ್ ಹೇಗೆ ಓಪನ್ ಮಾಡ್ತೀರಾ? ಐದರ್ ರೈಟಿಂಗ್ CMD ರೈಟ್, CMD ಅಂತ ಬರೆದ್ಬಿಟ್ಟು ನಾವು ಕಮ್ಯಾಂಡ್ ಪ್ರಾಂಪ್ಟ್ ಇಲ್ಲಿಂದ ಓಪನ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟ್ ವೇ ಹೇಳ್ತೀನಿ, ಇದೇ ಪಾತಲ್ಲಿ ಓಪನ್ ಮಾಡಬೇಕಂದ್ರೆ ಸೊ ಇಲ್ಲಿ ನೋಡಿ AWS ಪಕ್ಕ ಎಂಟಿ ಸ್ಪೇಸ್ ಕಾಣ್ತಿದ್ದಾರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು CMD ಅಂತ ಬರಿತೀನಿ. ಓಕೆ, ನೋಡ್ಬೋದು ನಾನು ಸೇಮ್ ಪಾತಲ್ಲಿ ಇದ್ದೀನಿ ರೈಟ್. ಅದ್ರ ಒಳಗಡೆ ನಂದು ಇದು ಏನು ಕೀಪೇರ್ ಇದೆ, ನಾವು ಏನು ಡೌನ್ಲೋಡ್ ಮಾಡಿದ್ವಿ ರೈಟ್, ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡುವಾಗ ಅದು ತೊಗೊಂಡು ಬಂದು ಪೇಸ್ಟ್ ಮಾಡಿರೋದು ರೈಟ್. ಇಲ್ಲಿ DIR ಅಂತ ಕೊಟ್ಟಿದ ತಕ್ಷಣ ನೋಡಿ ಇಲ್ಲಿ ಕೀಪೇರ್ ಕಾಣ್ತಿದೆ ನಂದು. ಓಕೆ, ಸೊ CLS ಅಂತ ಹೇಳ್ಬಿಟ್ಟು ಕ್ಲಿಯರ್ ಸ್ಕ್ರೀನ್ ಮಾಡ್ಕೊತೀನಿ. ಇಲ್ಲಿ ಎಕ್ಸಿಕ್ಯೂಟ್ ಪ್ರಿವಿಲೇಜ್ ಕೊಡಬೇಕಾಗಿರುತ್ತೆ. ಎಕ್ಸಿಕ್ಯೂಟ್ ಪ್ರಿವಿಲೇಜ್ ಈ ಫೈಲಿಗೆ ಹೆಂಗೆ ಕೊಡಬೇಕು ನೋಡಿ, ನಮ್ಗೆ ಆಲ್ರೆಡಿ ಗೊತ್ತಿದೆ. SSH ಮುಖಾಂತರ ವಿತೌಟ್ SSH ನಾವು ಆರಾಮಾಗಿ ಕನೆಕ್ಟ್ ಮಾಡ್ಬೋದು ರೈಟ್. ಕನೆಕ್ಟ್ ಅಂತ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ನಂದು ಲೈನೆಕ್ಸ್ ಇದು ಓಪನ್ ಆಗ್ತಿತ್ತು ರೈಟ್. ಇಲ್ಲಿ SSH ಕ್ಲೈಂಟಲ್ಲಿ ನಾನು ಏನು ನ್ಯೂ ಕೀಪೇರ್ ಇದೆ ಅದನ್ನ ಎನೇಬಲ್ ಮಾಡಬೇಕಾಗಿರುತ್ತೆ, ಪ್ರೈವೇಟಿಂದ ಎನೇಬಲ್ ಮಾಡಬೇಕಾಗಿರುತ್ತೆ, ಎಕ್ಸಿಕ್ಯೂಷನ್ನಿಂದು ಎನೇಬಲ್. ಅದಕ್ಕೆ ಮಾಡೋಕ್ಕೋಸ್ಕರ ನಾನು ಆಲ್ರೆಡಿ ಇದ್ದು ನಮ್ಮದು ಕೆಲವೊಂದು ಕಮೆಂಟ್ ಪ್ರಾಂಪ್ಟ್ಸು ಗಿಟ್ಹಬಲ್ಲಿ ಹಾಕಿದ್ದೀನಿ. ಓಕೆ, ನಾನು github.com/coderameen ಅಂತ ಹೋಗಿದ ತಕ್ಷಣವೇ ಸೊ ನೀವು ರೆಪಾಸಿಟರೀಸಲ್ಲಿ ಚೆಕ್ ಮಾಡ್ಬೋದು. ಈ ಲಿಂಕ್ ನಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅಲ್ಲಿಂದ ಹೋಗ್ಬೋದು ನೋಡಿ. ಅದರಲ್ಲಿ 3ನೇದು ವಿಡಿಯೋ, ಈ ಫೈಲ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡಿ ಕಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ನಾನು ಕಮೆಂಟ್ ತೊಗೊತೀನಿ. ಓಕೆ, ನಾನು ಆಲ್ರೆಡಿ C ಒಳಗಡೆ AWS ಒಳಗಡೆ ಇದ್ದೀನಿ. ಸೊ ಫಸ್ಟ್ ಕಮೆಂಟ್ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ನೋಡಿ Ctrl+V ಅಂತ ಪೇಸ್ಟ್ ಮಾಡ್ತೀನಿ. ಎನ್ಶೋರ್ ಮಾಡಿ ನೀವು ಏನು ಇಲ್ಲಿ ಹೆಸರು ಇದೆ ಕೀಪೇರ್ ಹೆಸರು ಈಕ್ವಲ್ ಕೀಪೇರ್ ಹೆಸರು ಮ್ಯಾಚ್ ಆಗಬೇಕು. ಓಕೆ, ಸೊ ಎಂಟರ್ ಕೊಡ್ತೀನಿ. ಓಕೆ, ಸೊ ಸರಿ, ನೆಕ್ಸ್ಟ್ ನನಗೆ ಯೂಸರ್ ನೇಮ್ ಬೇಕಾಗಿರುತ್ತೆ. ಲೆಟ್ಸ್ ಸಿ ಏನು ಯೂಸರ್ ನೇಮ್ ಇದೆ ಅಂತ. ನನ್ನ ಸಿಸ್ಟಮಿಂದು ಅಡ್ಮಿನ್ ಅಂತ ಇದೆ. ಓಕೆ, ಬಟ್ ಈ ಫೈಲಲ್ಲಿ ಲ್ಯಾಪ್ಟಾಪ್ ಅಂತ ಇದೆ, ಬಟ್ ನನ್ನ ಲ್ಯಾಪ್ಟಾಪ್ ಬೇಡ, ನನಗೆ ಅಡ್ಮಿನ್ ಅಂತ ಬೇಕು ರೈಟ್, ಯೂಸರ್ ನೇಮ್. ಓಕೆ, ಸೊ ಮೂರನೇ ಕಮೆಂಟ್ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಇನ್ಸ್ಟೆಡ್ ಆಫ್ ಲ್ಯಾಪ್ಟಾಪು ನಾನು ಏನಂತ ಬರೀಬೇಕಾಗುತ್ತೆ, ಯೂಸರ್ ನೇಮ್ ಅಡ್ಮಿನ್. ಸೊ ಅದಕ್ಕೋಸ್ಕರ ADMIN ಅಡ್ಮಿನ್ ಅಂತ ಬರೀತೀನಿ. ಓಕೆ, ಸೊ ಫೈನ್. ಸೊ ಎಂಟರ್ ಕೊಡ್ತೀನಿ. ಓಕೆ, ಸಕ್ಸಸ್ಫುಲಿ ಕ್ರಿಯೇಟೆಡ್. ಸೊ 4ನೇ ಕಮೆಂಟ್ ಬಂದುಬಿಟ್ಟು ಇದು. ಸೊ 4ನೇ ಕಮೆಂಟ್ ಕಾಪಿ ಮಾಡ್ಕೊತೀನಿ.
ಓಕೆ, ಎನ್ಶೋರ್ ಮಾಡಿ ಇದೇನಿದೆ ನ್ಯೂ ಕೀಪೇರ್ ಅಂತ ಅದು ನಿಮ್ಗೆ ಮ್ಯಾಚ್ ಆಗಿಬಿಡಬೇಕು ಆಯಿತಾ, ನೀವು ಏನು ಕೀಪೇರ್ ಹೆಸರು ಕೊಟ್ಟಿದ್ದೀರಾ. ಓಕೆ, ಸೊ ಫೈನಲಿ ನಂದು ಏನಿದೆ ಕಮ್ಯಾಂಡು, ಫೈನಲಿ ಲಾಸ್ಟ್ ಕಮ್ಯಾಂಡ್ ಇದು. ಓಕೆ, ಸೊ SSH ಕಮ್ಯಾಂಡ್ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಓಕೆ, ಅದು ಕಾಪಿ ಮಾಡ್ಕೊಂಡ್ಬಿಟ್ಟು ನಾನು ಕಮ್ಯಾಂಡ್ ಪ್ರಾಂಪ್ಟಲ್ಲಿ ಬಂದುಬಿಟ್ಟು ಎಂಟರ್ ಮಾಡ್ತೀನಿ ನೋಡಿ. ಎಂಟರ್ ಮಾಡಿದ ತಕ್ಷಣವೇ ಎಸ್ ಅಂತ ಬರಿತೀನಿ. ಓಕೆ, YES. ಈಗ ನೋಡಿ ಇದು ನನ್ನ ಸರ್ವರಿಗೆ ಕನೆಕ್ಟ್ ಆಯಿತು. ಓಕೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ಈಗ ನಾನು ಸೂಡೋ -i ರೂಟ್ ಪ್ರಿವಿಲೇಜ್ ತೊಗೊಳ್ತೀನಿ. ಓಕೆ, ನಿಮಗೆ LS ಮಾಡಿ ತೋರಿಸ್ತೀನಿ ನೋಡಿ. ಇದು ನಂದು ಕಂಪ್ಲೀಟ್ ಲೈನೆಕ್ಸ್. ಈಗ ನಂದು ಏನು ವಿಂಡೋಸ್ ಇತ್ತು ಅದು ಲೈನೆಕ್ಸ್ ನಾವು SSH ಮುಖಾಂತರ ಲೈನೆಕ್ಸಿಗೆ ಕನೆಕ್ಟ್ ಮಾಡಿದ್ವಿ. ನಮ್ಮದು EC2 ಲೈನೆಕ್ಸ್ ಇನ್ಸ್ಟೆನ್ಸ್ ಏನು ನಾವು ಕ್ರಿಯೇಟ್ ಮಾಡಿದ್ದೀವಲ್ಲ. ಈಗ ಆಲ್ರೆಡಿ ಸ್ಟೆಪ್ಸ್ ಹಾಕಿದ್ದೀನಿ ಇಲ್ಲಿ. ಓಕೆ, ಇಟ್ಸ್ ಯುವರ್ ಎಕ್ಸಸೈಸ್. ಓಕೆ, ಹೇಗೆ ಲಾಂಚ್ ಮಾಡ್ತೀರಾ ಅಂತ. ಓಕೆ, ಸೊ ಸ್ಟಡಿ ಮೆಟೀರಿಯಲ್ಸಲ್ಲಿ ಹೋಗಿದ್ರೆ ಲ್ಯಾಬ್ 1, ಲ್ಯಾಬ್ 2, ಲ್ಯಾಬ್ 3 ಇದೆ. ಸೊ ನೀವು ನೋಡಿಬಿಟ್ಟು ನೀವು ವಿಂಡೋಸ್ ಇನ್ಸ್ಟೆನ್ಸ್ನ ಲಾಂಚ್ ಮಾಡಿ. ಓಕೆ, ಇಫ್ ಯು ಹ್ಯಾವ್ ಎನ್ಕೌಂಟರ್ ಎನಿ ಟ್ರಬಲ್ ಆರ್ ಎನಿ ಎರರ್, ನೀವು ಕಮೆಂಟ್ ಸೆಷನಲ್ಲಿ ಪಿಂಗ್ ಮಾಡ್ಬೋದು. ನಾನು ಹೆಲ್ಪ್ ಮಾಡ್ತೀನಿ ಹೇಗೆ ಏನು ಇಶ್ಯೂ ಅಂತ ರಿಸಾಲ್ವ್ ಮಾಡೋಕ್ಕೆ. ಅಪ್ಕಮಿಂಗ್ ಸೆಷನ್ ನಾವು ನೆಟ್ವರ್ಕ್ ಸೆಟ್ಟಿಂಗ್ಸ್ ಬಗ್ಗೆ ಕಲಿಯೋಣ. ಅದರಲ್ಲಿ VPS ಅಂದರೆ ಏನು, ಓಕೆ, ಸೈಟ್ ಟು ಸೈಟ್ VPN ಅಂದರೆ ಏನು, ಮತ್ತು ಸೆಕ್ಯೂರಿಟಿ ಗ್ರೂಪ್ಸ್ ಅಂದರೆ ಏನು, ಮತ್ತು ನೆಟ್ವರ್ಕ್ ACLs ಅಂದರೆ ಏನು, ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್, ಮತ್ತು ಒಂದು ಅಪ್ಲಿಕೇಶನ್ನ ಲೈವ್ ಮಾಡಿ ನಾನು ನಿಮಗೆ ಈ ಕಾನ್ಸೆಪ್ಟನ್ನ ಅರ್ಥ ಮಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು.